ಅವ್ರಿಗೆ ಎಷ್ಟು ಹಕ್ಕಿದೆ, ನಿಮಗೂ ಅಷ್ಟು ಹಕ್ಕಿದೆ. ನೋಡಿ ನೋಡಿ ನೀವು ಮಧ್ಯ ಅವರು ಮಧ್ಯ ಎದ್ದು ಹೇಳ್ತಾರೆ. ಕೇಳಿ ಸಭಾಪತಿಗಳೇ, ನೀವು ಯಾಕೆ ಹೇಳ್ತೀರಿ? ನೀವು ಮೊನ್ನೆ ಸಿ.ಟಿ. ರವಿ ಅವರು 1.5 ಗಂಟೆ 2 ಗಂಟೆ ಮಾತಾಡಿದ್ರೆಲ್ಲ ನಮ್ಮ ಸದಸ್ಯರು ಗೊತ್ತಿದ್ದಿಲ್ವಾ? ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಮಾತಾಡುವಂತದ್ದು ಏನು ಅವಶ್ಯಕತೆ ಇದೆ ಅವರಿಗೆ? ಏನಾರಾಜ್ ಉತ್ತರ ಕೊಡ್ತಾ ಇದ್ದಾರೆ. ಎದಕ್ಕೆ ಹೇಳ್ತೀರಿ ನೀವು? ಎದಕ್ಕೆ ಹೇಳ್ತೀರಿ? ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಸಪೋರ್ಟ್ ಕೊಡಿ ಒಂದ್ ನಿಮಿಷ ಆತ್ರ. ಮಾನ್ಯ ಸಭಾಪತಿಯವರೇ, ನಾನು ಉತ್ತರ ಕೊಡುವಾಗ ಯಾರು ಮಧ್ಯ ದಯಮಾಡಿ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ಏನಾದ್ರು ಕೇಳೋದಿದ್ರೆ ಬರ್ಕೊಳ್ಳಿ, ಆಮೇಲೆ ಉತ್ತರ ಕೊಟ್ಟ ಮೇಲೆ ಕೇಳಿ, ಬರ್ದಿಟ್ಕೊಡಿ, ಉತ್ತರ ಕೇಳಿ, ದಯವಿಟ್ಟು ಸಹಕರಿಸಿ. ಎರಡು ಕಡೆ ಹೇಳಿ, ಈ ಕಡೆ ಸಹಿತ ಯಾರು ಹೇಳ್ಬೇಡ್ರಿ. ನೀವ್ಯಾಕೆ ಹೇಳ್ತೀರಿ? ಕೊಡ್ರಿ, ನಿಮ್ಗೆ ಯಾಕೆ ಹೇಳ್ಯಾರ? ನೋಡಿ ಅವ್ರಿ, ನಾ ಹೇಳ್ತೇನೆ, ನಿಮಗೆ ಯಾರು ಕಾರ್ಬಾರ್ ಮಾಡಂತಾರ? ಅವ್ರು ಹೇಳ್ತಾರೆ, ನೀವ್ಯಾಕೆ ಹೇಳ್ತೀರಿ? ಅವ್ರು ತಮ್ಮ ನೀವ್ಯಾಕೆ? ನಾ ಹೇಳಕತ್ತೀನಿ, ಇಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ಅವಾಗ ಮುಖ್ಯಮಂತ್ರಿಗಳ ಗೌರವ ಕೊಡಿ. ಮುಖ್ಯಮಂತ್ರಿ ಮಾತಾಡೋ ಎದ್ದಾದ ನಡು ಮಾತಾಡೋದು. ಮಾನ್ಯ ಸಭಾಪತಿಯವರೇ, ನೋಡಿ ಏನ್ ಹೇಳ್ತಿದೆ ಅನ್ನೋದೇ ಮರ್ತೋಯ್ತು ಈ ಗಲಾಟೆ ಒಳಗಡೆ. ಅದೇ ಅದೇ ಮಾತಾಡ್ಬೇಡ್ರಿ, ಹಿಂಗೆಲ್ಲ ದಾರಿ ತಪ್ಪಲಿ ಅಂತಲೇನೆ ಮಧ್ಯ ಎದ್ದೇಳೋದು. ಸನ್ಮಾನ್ಯ ಸಭಾಪತಿಯವರೇ, ನಾನು ಯಾವತ್ತೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ಅಕ್ರಮ ನಡೆದಿದೆ, ತನಿಖೆ ಪ್ರಾರಂಭ ಆಗಿದೆ. ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಅವರು ಚಾರ್ಜ್ ಶೀಟ್ ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ. ಅದು ಪ್ರೂವ್ ಆದರೆ, ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ, ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಯಾರೇ ಆಗಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. Our government is not going to compromise with the corruption. ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರಿಗೆ ಕೋರ್ಟಿನ ಮೂಲಕ ಶಿಕ್ಷೆ ಕೊಡಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರಿದ್ದಾರಲ್ಲ, ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ ಯಾವಾಗಲೂ. ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು, ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ, ಏನೇನು ಹೇಳ್ಬೇಕು ಎಲ್ಲ ಹೇಳೇ. ಆಮೇಲೆ ಕೊಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಕೂಡ ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು
ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಅವ್ರಿಗೆ ಸ್ವಲ್ಪ ನಾಚಿಕೆ ಆಗಿ ಬರ್ಬೇಕಲ್ಲ ಸರ್ ಪದೇ ಪದೇ ಸಭಾಪತಿ ಅವ್ರ ನೇಮ್ ಮಾಡಿ ಆಚೆ ಹೋಗಿ. ದಯವಿಟ್ಟು. ನೇಮ್ ಮಾಡಿ ಆಚೆ ಹೋಗಿ. ಸಸ್ಪೆಂಡ್ ಮಾಡಿ ಅವ್ರಿಗೆ. ಪದೇ ಪದೇ ಮಾನ್ಯ ಸಭಾಪತಿಗಳೇ ಮೊನ್ನೆ ಅವರು ಮಾತಾಡಿದಾಗ ಸುಮಾರು 1.5 ಕೊಡಿ ಕೊಡಿ ಅದು ಕೊಡಿ. ನೋಡಿ ನಾನು ನಿಮ್ಗೆ ಹೇಳತ್ತೀನಿ ಕೊಡಿ 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 ನೀವು ಕೊಡಿ ನಾನು ಇದ್ದಾಗ ಕೊಡಿ ಮರ್ಯಾದೆ ಕಲೀರಿ. ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು ಪದೇ ಪದೇ ಅಡ್ಡ ಮಾಡ್ತಾ ಯಾಕೆ ಸುಮ್ಮನೆ ಇರ್ಬೇಕು ನಾವು ಯಾಕೆ ಸುಮ್ಮನೆ ಇರ್ಬೇಕ್ರಿ ನೀವು ಉತ್ತರ ಕೇಳಿ ಮೊದಲು ಅವ್ರಿಗೆ ಒಳ್ಳೆ ಕಥೆ ಆಯ್ತಲ್ಲ ನಿಮ್ಮ ಎಷ್ಟೆಲ್ಲ ಹೇಳ್ಬೇಕು ಪದೇ ಪದೇ ಯಾಕೆ ತಿಳ್ಕೋಬೇಕು ಎಷ್ಟೆಲ್ಲ ನೀವು ಸಿಎಂ ಉತ್ತರ ಕೊಟ್ಮೇಲೆ ಪದೇ ಪದೇ ರೂಲ್ಸ್ ಫಾಲೋ ಮಾಡಿ. ಏನು ಒಂದು ನಿಮಿಷ ನೀವು ಅವ್ರಿಗೆ ಹೇಳಿ ಸರ್ ಮೊದಲು ನೀವು ಹೇಳಿದ್ರಿ ಮುಖ್ಯಮಂತ್ರಿ ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ್ ಕೇಳಿ ಅಂತ ಹೇಳಿದಿರಾ. ಪ್ರತಿಯೊಂದು ಎದ್ದು ನಿಂತ್ಕೊಂಡ್ರೆ ಹೇಗೆ ಹಿಡಿಯಕ್ಕೆ ಸಾಧ್ಯ? ಅದಕ್ಕೆ ಡೈರೆಕ್ಟ್ ನೀವು ಆಚೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕಿ ನೀವು ಆಚೆ ಹಾಕಿ. ಏನಾದ್ರು ಪೋಲ್ ಹಿಡಿದಿದ್ರೆ ಅವ್ರ ಚೇಂಬರ್ ಹೋಗಿ ಪೋಲ್ ಹಿಡಿದ್ರಿ ನೀವು ಕೊಡ್ರಿ. ಅವ್ರು ಎತ್ತಿದ್ರೆ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವೇನ್ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಎಲ್ಲ ಅಷ್ಟು ಬುದ್ಧಿ ಐತೆ. ಏನ್ ಅವ್ರಿಗೆ ಅರ್ಥ ಆಗಲ್ಲ ಇವ್ರುಗಳಿಗೆ. ನೀವು ನಿಂತಿರ್ತೀರಿ ಅವ್ರು ನಿಂತ್ಕೊಂಡು ಸಂತೋಷ್ ಸರ್ ಒಂದ್ ನಿಮಿಷ. ಈಗ ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನಾನ್ ಕೇಳಕ್ ಉತ್ತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತೀರಾ? ಏನ್ ಅನ್ಸಲ್ವೇನ್ರಿ? ನಿಮ್ಗೆ ಅನ್ಸಲ್ವ ಏನು? ಕುತ್ಕೊಂಡು ಕಂಡಿದ್ದೀರಿ ಅವ್ರು ನಿಂತ್ಕೊಂಡ್ ಮೇಲೆ ನೀವೇ ಮಾತಾಡ್ತೀರಾ? ಯಾವ ಕಡೆ ತಗೋಬಾರ್ದು ಅವ್ರು ನಿಂತ್ಕೊಂಡ್ ಮೇಲೆ ಮಾತಾಡಬಾರ್ದ್ರಿ. ನನ್ನ ಅನುಮತಿ ಒಂದ್ ನಿಮಿಷ ಪುಟ್ಟಣ್ಣ, ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಡೆ ತಗೋಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು ಮುಖ್ಯಮಂತ್ರಿಗಳದಾರ ತಿಳ್ಕೊಂಡು ಹಗಲೆಲ್ಲ ಹೇಳ್ಬೇಡಿ ನೀವೆಲ್ಲ. ಹಂಗಲ್ಲ ಸಭಾಪತಿ, ಹಂಗಲ್ಲ. ನಾವು ಉತ್ತರ ಕೇಳಕ್ ಬಂದಿದ್ದೀವಿ. ಅವ್ರು ನಡ್ಕೋಬೇಕು ನಾನು ಮನವಿ ಮಾಡ್ತೀವಿ. ನಾನ್ ಪೀಠಕ್ಕೆ ಮನವಿ ಮಾಡಿದ್ರೆ ನನಗಿಲ್ವಾ? ನಾನ್ ನಿಮ್ಮ ಹತ್ರ ಮನವಿ ಮಾಡೋ ಅಧಿಕಾರ ನನಗಿದೆ. ರೈಟ್ ಟು ಆಸ್ಕ್ ಯು ಸರ್. ಮಾನ್ಯ ಸಭಾಪತಿಗಳೇ ನೋಡಿ ನಾಗರಾಜ್, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನನಗ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ. ಮುಖ್ಯಮಂತ್ರಿ ಮಾತಾಡೋ ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಅವ್ರ ಮುಂದೆ ಬಹಳ ಪೌರುಷ ತೋರ್ಸಕ್ ಹೋಗ್ಬೇಡ ನೀನು. ಸುಮ್ ಕುತ್ಕೋ. ನೋಡಿ ನೀವು ನೋಡಿ ಸುನೀಲ್ ಸುನೀಲ್ ಸರ್, ಈಗ ಕಡದಿಂದ ಈಗ ಸಲೀಂ ಅಹಮದ್ ಅವ್ರು ಹೇಳಿದ್ದು ಒಂದ್ ನಿಮಿಷ ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗಿಸ್ಬೇಕು. ಆಯ್ತು, ಅದನ್ನ ನೋಡ್ತೀನಿ ದಯವಿಟ್ಟು ನೋಡಿ ಹೇಳ್ತೀನಿ. ಒಂದ್ ನಿಮಿಷ ಸರ್ ಒಂದ್ ನಿಮಿಷ. ನನ್ನ ಹೆಸರು ತಗೊಂಡು ನಾನು ಏನ್ ಅಂತ ಹೇಳಿದ್ರಿ ಸರ್? ನೀವೇನ್ ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ ದಯವಿಟ್ಟು. ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ತೋರಿಸಿ ಕೇಳಿದ ತಕ್ಷಣ ಪದೇ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸಹ ಉತ್ತರ ಮಾಡ್ತೀರಾ? ಎಲ್ಲರೂ ಸದಸ್ಯರೇ. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಸದಸ್ಯರೇ ಅಂತ. ಸುನೀಲ್ ನೋಡಿ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಬಂದಾರ ಉತ್ತರ ಕೊಡ್ತಾರ. ಎಲ್ಲರ ಸಂಬಂಧ ಕೇಳ್ರಿ. ನಿಮ್ಗೆ ಏನಾರು ಇದ್ರೆ ಬರ್ಕೊಳ್ಳಿ. ನಡು ಸಣ್ಣ ಪುಟ್ಟ ಇರ್ತಾವ, ನಾವು ಒಪ್ತೀನಿ, ಬರ್ಕೊಳ್ಳಿ. ನಿಮ್ದು ಎಲ್ಲಾ ಕ್ಲಾರಿಫಿಕೇಶನ್ ಕೇಳೋವರೆಗೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ. ನಿಮ್ಮೆಲ್ಲಾ ಕ್ಲಾರಿಫಿಕೇಶನ್ ಉತ್ತರ ಕೊಟ್ಟು ಹೋಗ್ತಾರ ಅವ್ರು. ದಯಮಾಡಿ ಕೂತ್ಕೊಳ್ಳಿ. ಯಾರು ನೋಡು ಮಾತಾಡಬೇಡಿ. ನಿಮಗೆ ಏನಾದ್ರು ಮಾತಾಡ್ಬೇಕಂದ್ರೆ ಕೈ ಹತ್ತಿರ ನಾವು ಪರ್ಮಿಷನ್ ಕೊಟ್ಟು ಮಾತಾಡಿ. ನೋಡಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಎಲ್ಲ ದಾರಿ ತಪ್ಪಿಡ್ತೈತೆ. ಅವ್ರು ಮಾತಾಡಿ ಮುಖ್ಯಮಂತ್ರಿ. ಮಾನ್ಯ ಸಭಾಪತಿಯವರು, ನಾನು ಈಗಾಗಲೇ ಹೇಳಿದೆ,
ಗೊಬೆಲ್ಸ್ ಅನ್ನೋರು ಹಿಟ್ಲರ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು, ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಮತ್ತಾಕೆ ಅವ್ರಿಗೆ ಮಾಡ್ತೀವಿ ನಡು ಸುಳ್ಳು ಯಾಕೆ ಇಲ್ಲ, ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ. ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ. ಇಲ್ಲ, ನಾನು ಇವ್ರ ಕಡೆ ನೋಡ್ತೀನಿ, ನಿಮ್ ಕಡೆನೂ ನೋಡಲ್ಲ. ನೀವು ಭೋಜೇಗೌಡ ಕಡೆ ನೋಡಿದ್ರೆ ಮುಗೀತು ನಿಮ್ ಕತಿ. ಭೋಜೇಗೌಡ ನೋಡಕ್ ಹೋಗಬೇಡ ನೀವು. ಭೋಜೇಗೌಡರು ನ್ಯಾಯದ ಪರ. ಏಪ್ಪ ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು, ನನಗ್ ತಪ್ಸಕ್ಕಾಗಲ್ಲ. ಅವ್ನು ತಪ್ಸಕ್ ಪ್ರಯತ್ನನೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ, ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ, ಅದೇ ಬಂದಿರೋ. ಮಾನ್ಯ ಸಭಾಪತಿಯವರೇ, ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ. ಅವ್ರು ಅನ್ಕೊಂಡಿದ್ದಾರೆ, ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ. ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿಯವರೇ. ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದ್ರೂ ಮಾಡಿ. ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ, ಹಿಂದುಳಿದವರಿಗೆ ವಿರುದ್ಧವಾಗಿದೆ, ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ, ಮಹಿಳೆಯರಿಗೆ ವಿರುದ್ಧವಾಗಿದೆ, ರೈತರಿಗೆ ವಿರುದ್ಧವಾಗಿದೆ, ಕಾರ್ಮಿಕರಿಗೆ ವಿರುದ್ಧವಾಗಿದೆ. ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನ ಜಾರಿಗೆ ಬಂತಲ್ಲ, ಸಂವಿಧಾನನೇ ವಿರೋಧ ಮಾಡಿದವರು ಇವರು. ಯಾಕಂತಂದ್ರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಬಡವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಶೋಷಿತರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ. ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಲ್ಯಾಂಗ್ವೇಜ್, ಯಾರೇ ಆಗಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ. ಯಾಕಂತಂದ್ರೆ ಈ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಇವರಿಗೆ ಭಾರತೀಯ ಜನತಾ ಪಕ್ಷದವರು. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕೊಡಿಸ್ತಕ್ಕಂಥ, ಮಸಿ ಬಳಿತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ಯಾರೇ ಅಕ್ರಮ ಮಾಡಿದರೂ ಕೂಡ ತಪ್ಪಿತಸ್ಥರನ್ನ ಸ್ವಲ್ಪ ಯಾವ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ಈಗ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರ ಪರ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಕರ್ನಾಟಕದಲ್ಲಿ SCP TSP ಕಾಯ್ದೆಯನ್ನು 2013ರಲ್ಲಿ ಮಾಡಿದವರು ನಾವೇ. ಇಡೀ ದೇಶದಲ್ಲಿ ಆಂಧ್ರ ತೆಲಂಗಾಣ ಬಿಟ್ರೆ ಕರ್ನಾಟಕ